ಶ್ರೀ ನಾರಾಯಣ ಪಂಡಿತಾಚಾರ್ಯರು ರುದ್ರದೇವರ ಪರಮಾನುಗ್ರಹ ಸಂಪಾದನೆಗಾಗಿ ಪಂಚಮುಖದ ರುದ್ರದೇವರನ್ನು ಪ್ರಾಂಜಲಿ ಎರಡೂ ಕೈಗಳನ್ನು ಜೋಡಿಸಿ ನಮಃ ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ. ಜಗದ್ಗುರು ಮಧ್ವಾಚಾರ್ಯರು ರುದ್ರದೇವರ ಉಪಾಸನೆಯ ಸನ್ಮಾರ್ಗವನ್ನು ತಿಳಿಸ್ತಾ 5 ಬಗೆಯ ರುದ್ರದೇವರು, 5 ರೂಪದ ದೇವರು, 5 ಮುಖದ ರುದ್ರದೇವರನ್ನು ನಾವು ಉಪಾಸನೆ ಮಾಡಬೇಕು. ಅದರಿಂದ 5 ಬಗೆಯ ಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯ. ಆ ರುದ್ರದೇವರಿಗೆ 5 ಮುಖಗಳಂತೆ. ಅದರಲ್ಲಿ ಮಹೇಶ, ತತ್ಪುರುಷ, ಅಘೋರ, ವಾಮದೇವ, ಸಪದಿ ಜಾತ ಅಂತ 5 ಮುಖ ರುದ್ರದೇವರಿಗೆ. ಮಹೇಶ ಮಹಿತೋಸಿ, ನೀನು ಅತ್ಯಂತ ಮಹನೀಯ ಇದ್ದೀಯ ಅಂತ ಆ ಮಹೇಶನ ರೂಪವನ್ನು ಕೈ ಮುಗಿದು ನಮಸ್ಕಾರ ಮಾಡಬೇಕು. ದಾಸರಾಯರು ಹೇಳ್ತಾರೆ, ಶಿವಧನುಷನ ಯಮಗಾಯಿತು. ನಾವು ಎಲ್ಲ ಶಿವರಾತ್ರಿ ಬಂದಾಗ, ಸೋಮವಾರ ಬಂದಾಗ, ವಿಶೇಷವಾಗಿ ಕಾರ್ತೀಕ ಮಾಸದ ಸೋಮವಾರದಂದು ಮಹಾಪ್ರದೋಷ ಕಾಲಗಳಲ್ಲಿ ಶಿವನ ದರ್ಶನ ಮಾಡಿ ಶಿವ ದರ್ಶನ ನಮಗಾಯಿತು ಅಂತ ನಾವು ಸಂತೋಷ ಪಡ್ತೇವೆ. ಎಷ್ಟೋ ಬಾರಿ ಗಂಟೆಗಟ್ಟಲೆಗಾಲ ನಿಂತು ಶಿವನ ದರ್ಶನ ಮಾಡ್ತೇವೆ. ಆದರೆ ನಿಜವಾಗಿಯೂ ದರ್ಶನ ಆಯಿತಾ ಅಂದರೆ ನಮಗೆ ಶಿವನ ದರ್ಶನ ಆಗಲಿಲ್ಲ. ಶಿವನ ಲಿಂಗಾಕಾರದ ದರ್ಶನ ಮಾತ್ರ ಆಯಿತು. ಶಿವ ಹೇಗಿದ್ದಾನೆ? ಆಕಾರವಿಲ್ಲ, ಅಲ್ಲಿ ಯಾವುದೇ ವಿಕಾರ ಕೂಡ ಕಾಣೋಲ್ಲ. ಲಿಂಗದ ಮುಂದೆ ಮುಖದ ಒಂದು ಮುಖವಾಡವನ್ನು ಹಾಕಿರ್ತಾರೆ. ಅದನ್ನು ನೋಡಿ ನಾವು ದರ್ಶನ ಆಯಿತು ಅಂತೀವಿ. ದರ್ಶನ ಅಂದ್ರೇ ಶಾಸ್ತ್ರ. ಶಾಸ್ತ್ರ ಹೇಳಿದ ಕ್ರಮದಲ್ಲಿ ತಿಳಿಯೋದಿದೆಯಲ್ಲ, ತಿಳಿದು ನೋಡೋದಿದೆಯಲ್ಲ, ಸುಮ್ಮನೆ ನೋಡೋದಕ್ಕೂ ತಿಳಿದು ನೋಡೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಕೆಲವರು ನಮ್ಮನ್ನು ನೋಡ್ತಾರೆ, ಕೇಳಿದರೆ ನೋಡಿದೆ ಅಂತ ಅಂತಾರೆ. ಕೆಲವರು ನೋಡಿದ ಹಾಗೆ ಡಾಕ್ಟ್ರ್ ನಮ್ಮನ್ನು ನೋಡೋದಲ್ಲ, ಅವರು ತಿಳಿದು ನೋಡಬೇಕು. ಡಾಕ್ಟ್ರು ತಿಳಿದು ನೋಡೋದಕ್ಕೂ ಸಾಮಾನ್ಯ ಜನ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಹಾಗೆ ನಾವು ಶಿವನನ್ನು ನೋಡಿದರೆ ನಮ್ಮ ಸಂಸಾರ ಅನ್ನುವ ದೊಡ್ಡ ರೋಗ ಏನಿದೆ, ಹುಟ್ಟು ಸಾವಿನ ರೋಗ ಏನಿದೆ, ಇದು ಪರಿಹಾರ ಆಗೋಲ್ಲ. ನಮ್ಮ ಹುಟ್ಟು ಸಾವಿನ ರೋಗ ಪರಿಹಾರ ಆಗಬೇಕಾದ್ರೆ ಶಿವ ನಮ್ಮನ್ನು ಚೆನ್ನಾಗಿ ನೋಡಬೇಕು, ತಿಳಿದು ನೋಡಬೇಕು. ನಾವು ಅವನನ್ನು ತಿಳಿದು ನೋಡಿದರೆ ಆ ಶಿವನು ಕೂಡ ನಮ್ಮ ಜನ್ಮ ಜನ್ಮಾದ ಪಾಪಗಳನ್ನು ತಿಳಿದು ಇದರ ಪರಿಹಾರ ಏನು ಅಂತ ವಿಚಾರ ಮಾಡಿ ಯಾವ ರೀತಿಯ ಜ್ಞಾನವನ್ನು ಕೊಡಬೇಕು, ಯಾವ ರೀತಿ ಭಗವಂತನಲ್ಲಿ ಈತನಿಗೆ ಮನಸ್ಸು ಕೊಡಬೇಕು, ಇದನ್ನು ತಿಳಿದು ಹುಟ್ಟು ಸಾವಿನ ಸಂಸಾರಕ್ಕೆ ಔಷಧ ರೂಪವಾದ ಭಗವದ್ಭಕ್ತಿ, ಭಗವಂತನ ಜ್ಞಾನ, ಇದನ್ನು ಅವರು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶಿವನನ್ನು ನೋಡಲಿಕ್ಕೆ ನಿಂತಾಗ, ಶಿವನ ಮುಂದೆ ನಿಂತಾಗ 5 ಮುಖದ ಶಿವನ ಚಿಂತನೆ ಸಾಧನ ಮಾಡುವ ಅಧಿಕಾರಿಗಳಿಗೆ ಸೂಕ್ತವಾದದ್ದು. ಅದರಲ್ಲಿ ಒಂದು ಮುಖ ಅದು ಮಹೇಶ. ಈ ರುದ್ರದೇವರಿಗೆ ಮಹೇಶ ಅಂತ್ಯಾಕ ಕರೀತಾ ಇದ್ದಾರೆ ಅಂದರೆ ಮಹಿತಃ ಅಸೀತತ್, ನೀನು ಮಹಾತ್ಮನಾಗಿದ್ದೀಯಾ, ಮಹನೀಯನಾಗಿದ್ದೀಯಾ, ಮಹಾತ್ಮರುಗಳಿಂದ ಪೂಜಿಸಲ್ಪಟ್ಟವ ಆಗಿದ್ದೀಯ. ಇಂದ್ರ, ಚಂದ್ರ ಮೊದಲಾದ ದೇವತೆಗಳು
ಅಷ್ಟದಿಕ್ಪಾಲಕರು 7 ಜನ, ಇವರೆಲ್ಲ ನಿನ್ನಲ್ಲಿ ಗೌರವವನ್ನು, ಆದರವನ್ನು, ಶ್ರದ್ಧಾಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಅಂತಹ ಮಹಾಮಹಿಮೆ ಉಳ್ಳವ ಪ್ರಳಯ ಕಾಲದಲ್ಲಿ ಅಮೃತ ಮಥನ ಮಾಡುವ ಸಂದರ್ಭದಲ್ಲಿ, ಸಮುದ್ರ ಮಥನದ ಸಂದರ್ಭದಲ್ಲಿ ಹಲಾಹಲ ವಿಷ ಬಂದಾಗ ಆ ಹಲಾಹಲ ವಿಷವನ್ನು ಪಾನ ಮಾಡಿ ವಾಯುದೇವರು ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡಿದ ಸಂದರ್ಭದಲ್ಲಿ ಆ ಹಲಾಹಲದ ಮಹಿಮೆ, ಅದು ವಾಯುದೇವರು ಭಕ್ಷಣ ಮಾಡದೇ ಇದ್ದಿದ್ದರೆ ಜಗತ್ತಿಗೆ ಆಗುವ ಹಾನಿ, ಇದನ್ನೆಲ್ಲ ಸ್ವತಃ ನೀನು ಮಿಕ್ಕ ಹಲಾಹಲವನ್ನು, ವಾಯುದೇವರು ಕೊಟ್ಟ ಆ ಹಲಾಹಲವನ್ನು ಭಕ್ಷಣೆ ಮಾಡುವ ಮೂಲಕ ಅದರ ಭಯಾನಕತೆ, ಆ ವಾಯುದೇವರು ಸಮಗ್ರವಾದ ವಿಷವನ್ನು ಪಾನ ಮಾಡಿದ ಮೇಲೆ ವಾಯುದೇವರು ಮಾಡಿದ ಕಾರ್ಯ ಎಂಥ ದೊಡ್ಡದು, ಸಾಮಾನ್ಯರ ಅಜ್ಞರ ಅರಿವಿಗೆ ಬರಲಿ. ವಾಯುದೇವರನ್ನು ಹೊರತುಪಡಿಸಿ, ವಾಯುದೇವರನ್ನು ಬಿಟ್ಟರೆ ಮತ್ತಾರಿಗೂ ಕೂಡ ಈ ರೀತಿ ವಿಷಪಾನ ಮಾಡಲಿಕ್ಕೆ ಆಗೋಲ್ಲ. ಯಾರಿಗೆ, ಯಾಕೆ? ಅವರ ನಂತರದ ತಾರತಮ್ಯದಲ್ಲಿ ಬರುವ ದೇವತೆಯಾದ ನನಗೂ ಸಾಧ್ಯ ಇಲ್ಲ. ಇಂತಹ ಅಸಾಧ್ಯವಾದ ಕಾರ್ಯವನ್ನು ಮಾಡಿದ ವಾಯುದೇವರು ಜೀವೋತ್ತಮರು ಅಂತ ಜಗತ್ತಿಗೆ ವಾಯುದೇವರ ಜೀವೋತ್ತಮತ್ವ ಜ್ಞಾನವನ್ನು ಪರಿಚಯ ಮಾಡಿಸಿಕೊಡುವ ಮೂಲಕವಾಗಿ ಎಲ್ಲ ದೇವ ಸಮೂಹದಿಂದ, ಸಜ್ಜನ ಸಮೂಹದಿಂದ ಮಹಿಮೆಯನ್ನು ಗಳಿಸಿದವರು ನೀವು. ಮಹಿತಃ ಅಸಿ ಮಹೇಶ ಮಹಿತೋಸಿ. ಆ ರುದ್ರದೇವರಿಗೆ ಮತ್ತೊಂದು ಹೆಸರಿದೆ, ಪುರುಷ. ವೇದಗಳಲ್ಲಿ ಈ 5 ಬಗೆಯ ಪಂಚವಕ್ತರ ಉಪಾಸನೆ ಅಂತಲೇ ರುದ್ರದೇವರ ಮಂತ್ರಗಳಿರ್ತಕ್ಕಂಥದ್ದು. ಅದರಲ್ಲಿ ರುದ್ರದೇವರಿಗೆ ಪುರುಷ ಅಂತ ಕರಿತಾ ಇದ್ದಾರೆ, ಅಥವಾ ತತ್ಪುರುಷ ಅಂತ ಕರಿತಾ ಇದ್ದಾರೆ. ಯಾಕೆ ಇವನು ಪುರುಷ ಅಂದರೆ, ಪುರುಷರಲ್ಲಿ ಅಗ್ರ್ಯ, ಪುರ ಅಥವಾ ಪುರುಷ ಅಂತ ಕರೆಯೋದು. ನಾವೆಲ್ಲ ಪುರುಷ ಶಬ್ದಾರ್ಥಕ್ಕೆ ಗಂಡು ಅಂತ ಇಷ್ಟು ಅರ್ಥ ಇಟ್ಕೊಂಡಿದ್ದೇವೆ. ಸಂಸ್ಕೃತದಲ್ಲಿ ಅದು ಪುರುಷ ಅನ್ನುವ ಶಬ್ದದ ಅರ್ಥ ವೈಶಾಲ್ಯ ಭಾರಿ ದೊಡ್ಡದು. ಪುರುಷ ಅಂತಂದರೆ ಗಂಡಸು ಅಂತ ಅರ್ಥ ಅಲ್ಲ. ಜೀವನಿಗೆ ಪುರುಷ ಅಂತ ಕರಿತಾ ಇದ್ದಾರೆ, ಜೀವನಿಗೆ ಪುರುಷ ಅಂತ ಕರೀತಾರೆ. ಪುರ ಅಂದರೆ ದೇಹ, ಅಲ್ಲಿ ಶೇತಿ ವಾಸ ಮಾಡ್ತಾನೆ, ಆದ ಕಾರಣ ಜೀವನಿಗೆ ಪುರುಷ ಅಂತ ಕರೀತಾರೆ. ಬ್ರಹ್ಮದೇವರು ಈ ಪ್ರಪಂಚದಲ್ಲಿ ಸೃಷ್ಟಿಯನ್ನು ಆರಂಭ ಮಾಡಿದಾಗ ಮೊದಲು ಬಂದಂತಹ ಜೀವ, ಪುರುಷ, ಮೊದಲಿಗ ಅದು ಶಿವ. ರುದ್ರದೇವರು ಬ್ರಹ್ಮದೇವರ ಹುಬ್ಬುಗಳ ಮಧ್ಯದಿಂದ ಅವತರಿಸಿದ ಮಹಾನುಭಾವರು, ಜೀವರ ಪ್ರತಿನಿಧಿ. ಜಗತ್ತಿನಲ್ಲಿ ಜೀವ, ಪರಮಾತ್ಮ ಅಂತ 2 ವಿಭಾಗ. ಪರಮಾತ್ಮನನ್ನು ಬಿಟ್ಟು ಉಳಿದವರೆಲ್ಲ ಜೀವರು. ಆ ಜೀವರಲ್ಲಿ ವಾಯುದೇವರು ಮಧ್ಯಮರು, ಅವರಿಗೆ ಜೀವೋತ್ತಮ ಅಂತ ಕರೀತಾರೆ. ಆದರೆ ಅವರ ನಂತರದಲ್ಲಿ ಜೀವರಾಶಿಗಳಲ್ಲಿ ಮೊದಲ ಸ್ಥಾನದಲ್ಲಿ ಬರುವವರು ರುದ್ರದೇವರಾದ ಕಾರಣ ಅವರಿಗೆ ಪುರುಷಾಗ್ರ್ಯ ಅಥವಾ ತತ್ಪುರುಷ ಅಂತ ಕರಿತಾ ಇದ್ದಾರೆ. ಮತ್ತೆಂಥವರು ರುದ್ರದೇವರ ಇದು 2ನೇ ಮುಖ. ಒಂದು ಮಹೇಶ, ಜಗತ್ತಿನ ಎಲ್ಲ ದೇವದಾನವ ಮಾನವರಿಂದ ಮಹಾತ್ಮೆಯನ್ನು, ಮಹಿಮ ಪಡೆದಂಥ ಮಹಾನುಭಾವರು. 2ನೇದು ತತ್ಪುರುಷ, ಇದು ರೂಪ. 3ನೇದು ಅಘೋರ ಭವಾನ್ ಅಘೋರ ರಿಪುಘೋರತೆ. ನೀನು ಎಂಥವ ಅಂದರೆ ಅಘೋರ ಅಂತಾರೆ, ರಿಪುಘೋರ.
ಸಜ್ಜನರಿಗೆ ಸಾಧುವಂತೆ. ಆದರೆ ಯಾರು ಶತ್ರುಗಳಿದ್ದಾರೆ ಅವರಿಗೆಲ್ಲ ಘೋರವಾದ ಆಕಾರ ನಿಂದು. ಹೀಗಾಗಿ ನಿನ್ನನ್ನು ಅಘೋರ ವಾಮದೇವ ಅಂತ ಮತ್ತು ಕರೀತಾ ಇದ್ದಾರೆ. ವಾಮದೇವ ಅಂದರೆ ದೇವ ಅಂದರೆ ಭಗವಂತ. ಅವನ ವಾಮ ಭಾಗದಲ್ಲಿ ಯಾವಾಗಲೂ ಇರ್ತಾರೆ. ದೇವರ ನಿರ್ಮಾಲ್ಯವನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡುವ ಬುದ್ಧಿಯಿಂದ ಯಾವಾಗ ಭಗವಂತ ತಾನು ತನ್ನ ಕೊರಳಲ್ಲಿ ಹಾಕಿದ ನಿರ್ಮಾಲ್ಯವನ್ನು ಕೊಡ್ತಾನೋ ಹೇಳಿ ಕಾಯ್ತಾ ದೇವರ ವಾಮ ಭಾಗದಲ್ಲಿ ಪ್ರತೀಕ್ಷೆ ಮಾಡ್ತಾರೆ. ಆದ ಕಾರಣ ಇವರಿಗೆ ವಾಮದೇವ ಅಂತ ಕರೀತಾ ಇದ್ದಾರೆ. ವಾಮ ಅಂದರೆ ಸುಂದರ ಅಂತ ಕೂಡ. ರುದ್ರದೇವರ ಈ ಮುಖ ಅತ್ಯಂತ ಸೌಂದರ್ಯದಿಂದ ಯುಕ್ತವಾಗಿರ್ತಕ್ಕಂಥದ್ದು.